ನಿನ್ನೆ ತಾನೇ ಮುಖ್ಯಮಂತ್ರಿಗಳ ಆದಿಯಾಗಿ ಕೆಲ ಸಚಿವರುಗಳು ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಾಗೆ ಕೆಲವು ವಿವರಣೆಗಳನ್ನೆಲ್ಲ ಕೊಟ್ಟು ಬಂದಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿಗಳು ಇವತ್ತು ನಾವೇ ಡೆಲ್ಲಿಗೆ ಹೋಗಿದ್ದು, ಅವರೇನು ನಮ್ಮನ್ನು ಕರೆದಿಲ್ಲ ಅನ್ನೋ ಮಾತನ್ನಾಡೋ ಮುಖೇನವಾಗಿ ಈ ಬದಲಾವಣೆ ಅಥವಾ ಬಹಳ ದೊಡ್ಡ ಬೆಳವಣಿಗೆ ಅದೇನು ಸಂಭವ ಇಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಬಹಳ ಕಾನ್ಫಿಡೆಂಟ್ ನಲ್ಲಿ ಇದ್ದಂಗೆ ಅವರು ಈ ಮಾತುಗಳನ್ನ ಆಡ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೆ ಅಸಲಿ ಆಟ ಬೇರೆನೇ ಇದೆ ಅನ್ನುವಂಥ ವಿಶ್ಲೇಷಣೆ ಕಾಂಗ್ರೆಸ್ನ ಪಡಸಾಲೆಯಲ್ಲೇ ಬಹಳ ಚರ್ಚೆಗೆ ಕಾರಣ ಆಗಿರುವಂತಹ ಸಂಗತಿ. ಬಹಳ ಅದಲು ಬದಲು ಆಟ ನಡೀಬಹುದು. ಸದ್ಯದಲ್ಲೇ ಮುಖ್ಯಮಂತ್ರಿ ಏನಾದ್ರೂ ಬದಲಾದ್ರೂ ಆಶ್ಚರ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲೇ ನಡೀತಾ ಇದೆ. ಏನಾಗ್ತಾ ಇರೋದು ಹಾಗಾದ್ರೆ ನಿನ್ನೆ ಹೈಕಮಾಂಡ್ ಭೇಟಿಯ ಬಳಿಕ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾವೇ ಡೆಲ್ಲಿಗೆ ಹೋಗಿದ್ದು ಮೂಡಾ ಪ್ರಕರಣವನ್ನ ತೆಗೆದು ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂತದ್ದು ಚರ್ಚೆ ಮಾಡಿದ್ದೇವೆ. ನಾವೇ ಡೆಲ್ಲಿಗೆ ಹೋಗಿರೋದು, ಹೈಕಮಾಂಡ್ ನಾಯಕರು ನಮ್ಮನ್ನ ಕರೆದಿಲ್ಲ. ಮೂಡಾ ಹಗರಣದ ಸಂಕಷ್ಟದ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಆಡಿರೋ ಇದೇ ಒಂದು ಮಾತು ರಾಜ್ಯ ರಾಜಕೀಯದಲ್ಲಿ ಯಾವ ಬೆಳವಣಿಗೆಗಳು ಆಗ್ತಿಲ್ಲ ಅಂತ ಹೇಳೋಕ್ ಮುಂದಾದಂತಿದೆ. ಮೂಡಾ ಹಗರಣದಲ್ಲಿ ನನ್ನ ಪರ ಹೈಕಮಾಂಡ್ ಇದೆ, ಇದರ ಹೊರತಾಗಿ ಯಾವ ಬೆಳವಣಿಗೆಗಳು ಆಗ್ತಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ನಾವು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರೋದು ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಹೋರಾಟ ಮಾಡೋ ಬಗ್ಗೆ ಚರ್ಚಿಸಿದೀವಿ. ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಿರೋ ಬಿಜೆಪಿ ವಿರುದ್ಧ ನಮ್ಮ ಹೋರಾಟ ಅಂತ ಖಡಕ್ ಆಗಿ ಇದೀಗ ಹೇಳಿದ್ದಾರೆ. ನಾವೇ ಡೆಲ್ಲಿಗೆ ಹೋಗಿದ್ದು ಡಾಕ್ಟರ್ ಪರಮೇಶ್ವರ್, ಮಾದೇವಪ್ಪ, ಜಮೀರು, ಆಮೇಲೆ ಡಿಸಿಎಂ ಜಾರ್ಜು. ಕರ್ನಾಟಕದಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿವರಿಸಿದ್ದೀವಿ. ಯಾವ ತರ ರಾಜಕೀಯ ಬೆಳವಣಿಗೆಗಳಾಗ್ತದೆ, ವಿಶೇಷವಾಗಿ ಇವರು ಮೂಡಾ ಪ್ರಕರಣವನ್ನ ತೆಗೆದು ಪಾದಯಾತ್ರೆ ಮಾಡಿದ್ದಾರೆ. ನಾವು ಅದನ್ನ ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ. ಮೂಡಾ ಹಗರಣದಲ್ಲಿ ಹೋರಾಡಲು ಸಿದ್ದರಾಮಯ್ಯಗೆ ಹೈಕಮಾಂಡ್ ಬಲ ಏನೋ ಸಿಕ್ಕಿದೆ. ಏನೇ ಇದ್ರೂ ಜಿದ್ದು ಬಿಡಬೇಡಿ ಅಂತ ದೆಹಲಿ ವರಿಷ್ಠರು ಸಿಎಂಗೆ ಅಭಯ ನೀಡಿದ್ದಾರೆ. ನಿನ್ನೆಯಷ್ಟೇ ಹೈಕಮಾಂಡ್ ನಾಯಕರ ಜೊತೆ ಸಭೆ ಬಳಿಕ ಒಬ್ಬೊಬ್ಬರೇ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಶಕ್ತಿ ಪ್ರದರ್ಶನ ಮಾಡೋ ಕೆಲ್ಸನೂ ಮಾಡಿದ್ರು. ಆದ್ರೆ ಇಲ್ಲೇ ಇರೋದು ನೋಡಿ ಕಹಾನಿ ಮೇ ಟ್ವಿಸ್ಟ್ ಅಂದ್ರೆ ಇದೇ ನೋಡಿ. ಇನ್ನೇನ್ ಟೆನ್ಷನ್ ಇಲ್ಲ ಅಂತ ದೆಹಲಿ ಪ್ರವಾಸ ಮುಗಿಸಿ ರಾಜ್ಯಕ್ಕೆ ವಾಪಸ್ ಆಗ್ತಿದ್ದಾರೆ. ಅಬ್ಬಾ ಅಂತ ನಿಟ್ಟುಸಿರು ಬಿಡೋಷ್ಟರಲ್ಲೇ ಮತ್ತೊಂದು ಬಿರುಗಾಳಿ ಎದ್ದಿದೆ, ಅದೇ ಬದಲಾವಣೆ. ಹೈಕಮಾಂಡ್ ಬೆಂಬಲ ನೀಡಿದ್ರೂ ಮುಂದಿದೆಯಾ ಬದಲಾವಣೆ? ಅಸಲಿ ಆಟ ಬೇರೆನೇ ಇದೆ ಅಂತಿವೆ ಕಾಂಗ್ರೆಸ್ನ ಮೂಲಗಳು. ಹೌದು, ಮೂಡಾ ಹಗರಣದ ಸಂಬಂಧ ನಿನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ಮಾಹಿತಿ ನೀಡಿ ವರಿಷ್ಠರ ಜೊತೆ ಚರ್ಚೆ ನಡೆಸಿದ್ರು. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಹೋರಾಟಕ್ಕೆ ಬೆಂಬಲ ನೀಡಿತ್ತು. ಆದ್ರೆ ವಿಷಯ ಇದಲ್ಲ. ಈಗ ಸಿಎಂಗೆ ಹೈಕಮಾಂಡ್ ಬೆಂಬಲ ನೀಡಿದ್ರು ಮುಂದೆ ಬದಲಾವಣೆಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಅಸಲಿ ಆಟ ಬೇರೆನೇ ಇದೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಿವೆ. ನಿಜ, ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ಶುರುವಾಗಿದೆ. ತೆರೆಮರೆಯಲ್ಲೇ ಅದಲು ಬದಲು ಆಟದ ಕಸರತ್ತು ನಡೀತಿದೆಯಂತೆ. ಸಿಎಂ ಬದಲಾವಣೆ ಮಾಡಬೇಕಾದ ಸ್ಥಿತಿ ಬಂದ್ರೆ ಹೇಗೆ ಅನ್ನೋ ಬಗ್ಗೆ ಚರ್ಚೆಯಾಗಿದೆ ಎನ್ನಲಾಗ್ತಿದೆ. ಸಿಎಂ ಬದಲಾವಣೆ ಸ್ಥಿತಿ ಬಂದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ? ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದ್ರೆ ಆ ಸ್ಥಾನಕ್ಕೆ ಯಾರು ಸೂಕ್ತ? ಸರ್ಕಾರದ ರಕ್ಷಣೆಗೆ ಯಾರಿಗೆ ಸಾರಥ್ಯ ಕೊಡಬೇಕೆಂಬ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ ಎನ್ನಲಾಗ್ತಿದೆ. ಹಿರಿಯ ಸಚಿವರು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಬಿ ರೆಡಿ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಪರಮೇಶ್ವರ್ 2 ಗಂಟೆ ಚರ್ಚೆ ನಡೆಸಿದಾರಂತೆ. ಡಿಸಿಎಂ ಡಿಕೆ ಜೊತೆಗೆ ಸತೀಶ್ ಜಾರಕಿಹೊಳಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲಾ ಚರ್ಚೆಗಳ ಹಿಂದೆ ಮುಂದಿನ ಲೆಕ್ಕಾಚಾರದ ಬಗ್ಗೆ ಆಲೋಚನೆ ಇದೆ ಅನ್ನೋದು ಕಾಂಗ್ರೆಸ್ ಉನ್ನತ ಮೂಲಗಳ ಮಾಹಿತಿ. ದೆಹಲಿಯಿಂದ ಸಿಎಂ ವಾಪಸ್, ಡಿಸಿಎಂ ಡಿಕೆ ವಾಸ್ತವ್ಯ.
ಬದಲಾವಣೆಯ ಬೆಳವಣಿಗೆಗಳಿಗೆ ಪುಷ್ಟಿ ನೀಡುವಂತಹ ಸನ್ನಿವೇಶಗಳು ಕಣ್ಣುಮುಂದೆಯೇ ಗೋಚರಿಸುತ್ತಿವೆ. ದೆಹಲಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಆದರೆ ಸಭೆ ಮುಗಿದ ಬಳಿಕ ಸಿದ್ದರಾಮಯ್ಯ ಮಾತ್ರ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಡಿಸಿಎಂ ಡಿಕೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇಂದು ಸಂಜೆ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಂತರ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಇದರ ಮಧ್ಯೆ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾತುಕತೆ ನಡೆಸಿದ್ದಾರೆ. ಇವೆಲ್ಲವೂ ಕಾಂಗ್ರೆಸ್ ಮನೆಯಲ್ಲಿ ಬೀಸಿರೋ ಬದಲಾವಣೆ ಬಿರುಗಾಳಿಗೆ ಸಾಕ್ಷ್ಯದಂತಿವೆ. ಪೊಲಿಟಿಕಲಿ ಈಗ ನಮಗೆ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ನಾವು ಮಾತಾಡ್ತೇವೆ. ಬಂದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಚರ್ಚೆ ಮಾಡಿದ್ದೇವೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅಂತಿಮವಾಗಿ ಏನು ತೀರ್ಮಾನ ತಗೊಳ್ತಾರೋ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ಸಂಪುಟ ಪುನಾರಚನೆ ಪ್ರಸ್ತಾಪ, 5-6 ಸಚಿವರಿಗೆ ಸಂಪುಟದಿಂದ ಕೊಕ್. ಇನ್ನು ನೆನೆ ಹೈಕಮಾಂಡ್ ಮೀಟಿಂಗ್ನಲ್ಲಿ ಸಂಪುಟ ಪುನಾರಚನೆ ಬಗ್ಗೆನೂ ಪ್ರಸ್ತಾಪವಾಗಿದೆ. ಸಂಪುಟದಿಂದ ಕೆಲ ಸಚಿವರನ್ನ ಕೈಬಿಡೋ ಬಗ್ಗೆ ಚರ್ಚೆಯಾಗಿದ್ದು, ಈ ಬಗ್ಗೆ ಚರ್ಚಿಸಲು ಮತ್ತೆ ದೆಹಲಿಗೆ ಬರೋದಾಗಿ ಸಿಎಂ ಹೇಳಿದ್ದಾರೆ. 2 ತಿಂಗಳ ಬಳಿಕ ಸಂಪುಟ ಪುನಾರಚನೆಯಾಗೋ ಸಾಧ್ಯತೆ ಇದ್ದು, 5-6 ಸಚಿವರನ್ನ ಸಂಪುಟದಿಂದ ಕೈಬಿಡೋ ಚಿಂತನೆ ಇದೆಯಂತೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಆಗೋ ಸಾಧ್ಯತೆ ಇದೆ. ಸಿಎಂ ಸೀಟ್ಗಾಗಿ ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ಎಂದ ಅಶೋಕ್. ಬಿಜೆಪಿ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕಹಳೆ ಊದಿದ್ದಾರೆ. ಆದರೆ ಬದಲಾವಣೆಯ ಚರ್ಚೆ ನಡೆಸಿ ಬಿಜೆಪಿಗೆ ತಾವೇ ಅಸ್ತ್ರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮನೆಯ ಬದಲಾವಣೆ ಬಿರುಗಾಳಿ ಬಗ್ಗೆ ಪ್ರತಿಕ್ರಿಯಿಸಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಸಿಎಂ ಸೀಟ್ಗಾಗಿ ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಿದೆ ಅಂದಿದ್ದಾರೆ. ಆಮೇಲೆ ಡಿಕೆ ಶಿವಕುಮಾರ, ಅದಾದ್ಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು. ಖರ್ಗೆ ಅವರ, MB ಪಾಟೀಲ್ರ, ಜಾರಕಿಹೊಳಿ ಅವರ, ಜಮೀರ, KJ ಜಾರ್ಜ್ ಅವರ, ಏನ್ ಬಹಳ ಜನ ಓಡಾಡ್ತಾನೆ ಅವ್ರೆ. ಒಂಥರ ಮ್ಯೂಸಿಕಲ್ ಚೇರ್ ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂತದ್ದು. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ಉರುಳಾಗಿ ಪರಿಣಮಿಸಿದೆ. ಹೈಕಮಾಂಡ್ನಿಂದ ಅಭಯ ಸಿಕ್ತೋ ಅಥವಾ ನಿನ್ನೆ ಸಭೆ ಬಳಿಕ ಬದಲಾವಣೆ ಭಯ ಶುರುವಾಯಿತೋ ಅನ್ನೋ ಪ್ರಶ್ನೆ ಎದ್ದಿದೆ. ಹರೀಶ್, TV9, ನವದೆಹಲಿ.